ಫ್ರೆಂಡ್ಸ್, ಈಗ ಸ್ನಾನ ಎಲ್ಲ ಮುಗಿಸ್ಕೊಂಬಂದಿದ್ದೀವಿ. ವಸಿಷ್ಠಂದು ಸ್ನಾನ ಆಯಿತು. ಯಾಕಂದರೆ ಇವತ್ತೊಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರ್ಸ್ಕೊತೀನಿ ಅಂತ ಹೇಳಿದರು. ಕರ್ಕೊಂಡು ಹೋಗಬೇಕು. 9 ಗಂಟೆಗೆ, ಟೈಮ್ ಬಂದು 8:15 ಆಗಿದೆ. ಅವನ್ನ ಕರ್ಕೊಂಡು ಹೋಗೋಕ್ಕೂ ಮುಂಚೆ ತಿಂಡಿ ಮತ್ತು ಗಾನವಿದು ಸ್ಕೂಲ್ 9 ಗಂಟೆಗೆ ಇದೆ. ಇಬ್ಬರನ್ನೂ ಒಟ್ಟಿಗೆ ಕರ್ಕೊಂಡೋಗಿ ಬಿಟ್ಟು ಇವೊಂದು ಎಕ್ಸಾಮ್ ಬರ್ಸ್ಕೊಂಡು ಕರ್ಕೊಂಬರಬೇಕು. ಈಗ ವಸಿಷ್ಠನ ಸ್ನಾನ ಮಾಡಿಕೊಂಡು ಬಂದಿದ್ದಾನೆ. ಇಲ್ಲಿ ನೋಡ್ತಿರ್ಬೋದು, ರೆಡಿ ಆಗ್ತಿದ್ದಾನೆ. ಆಯ್ತು. ತಿಂಡಿಗೆ ಟೊಮ್ಯಾಟೊ ರೈಸ್ ಅಥವಾ ಟೊಮ್ಯಾಟೊ ಬಾತ್ ಎರಡರಲ್ಲಿ ಒಂದು ಮಾಡೋಣ. ಎಷ್ಟಿದೆ ಅದು? ಜಾಸ್ತಿ ಇಲ್ಲ. ಏನಕ್ಕೆ? ಪಾನ್ಕಾಲ್ ಹಾಕೋಕ್ಕೆ. ಅದು ಇನ್ನೂ ಸಣ್ಣ ಹೋಗುತ್ತೆ. ಸಕ್ಕರೆ ಪುಡಿ ಹಾಕಿ ಹೇಮಾವತಿ ಹಂಗೆ ಮಾಡ್ತೀನಿ ಅಂದ್ಲು. ಅಂದ್ರೆ ಅವಳು ಸಕ್ಕರೆನೇ ತೊಗೊಂಬರ್ತಾಳೆ. 3 kg ಸಕ್ಕರೆ, 4 kg ಸಕ್ಕರೆ ಅವಳ ಸಕ್ಕರೆ ಜೊತೆನೆ ಇದನ್ನು ಮಿಕ್ಸಿ ಮಾಡ್ಕೊಂಡು ತೊಗೊಂಬರ್ತೀನಿ ಅಂತ ಅಂದ್ಲು. ಅದನ್ನ ನಮ್ಗೆ ಏನು ಬರ್ತಿರ್ಲಿಲ್ಲ ಮತ್ತೆ ಅವಾಗ ತೊಗೊಂಡೋಗೋದು. ಸ್ವಲ್ಪ ಸಣ್ಣ ವೈಟ್ ನಂದು ಏನು ಬರ್ತಿರ್ಲಿಲ್ಲ. ಇಲ್ಲಂದಿದ್ದೆ 40 ರೂಪೀಸ್ ನಾವೇ ಕೊಡ್ಬೇಕಿತ್ತು ಅವಳಿಗೆ. ಈಗ ನಂದಿದೆ ಈ ಥರ 20 ರೂಪೀಸ್ ಕೊಡ್ಬೇಕು ಒಬ್ರೊಬ್ರೆಲ್ಲರೂ. ಹಂಗಲ್ಲ, ಮಿಕ್ಸಿ ಜಾರಿಗೆ ಹಾಕಿ ಒಂಚೂರು ಸಕ್ಕರೆ ಹಾಕಿ ಸಣ್ಣ ಆಗುತ್ತೆ ಬೇಗ. ಸೊ ಒಂದು ಸ್ವಲ್ಪ ಶುಂಠಿ ಹಾಕಂತ, ಒಣ ಶುಂಠಿ ಚೆನ್ನಾಗಿರುತ್ತೆ. ಇಲ್ಲ ಬ್ಯಾಗು ಬೇಡ, ಅಷ್ಟು ಹಾಕುತ್ತೆ. ಮಾಡಿದ್ದೀನಿ. ಇದಕ್ಕೆ ಇದು ಸ್ಕೂಲಿಗೆ ತೊಗೊಂಡು ಹೋಗೋಳಿಗೆ ಸ್ವಲ್ಪ ಸಕ್ಕರೆ. ನನಗೆ ಲೆಮನ್ ಜ್ಯೂಸ್ ಮಾಡ್ಕೊಡ್ತೀನಿ ನಿಮ್ಗೆ. ಈಗ ಬೆಳಗ್ಗೆ ಅದು ಸ್ಕೂಲಿಗೆ ತೊಗೊಂಡು ಹೋಗ್ತಾಳೆ ಅವಳು. ಸ್ಕೂಲಲ್ಲಿ ಏನೋ ಮಾಡ್ತಾರಂತೆ. ರಂಗೋಲಿ ಹಾಕು, ನೀಟಾಗಿ ಹಾಕು. ಜಾಸ್ತಿ ದಬದ್ದು ಸುರಿ ಬೇಡ, ಸ್ವಲ್ಪ ಹಾಕು. ತಡಿಯಲ್ಲಿ ತೋರ್ಸು ಬೇಡ. ಗಿಡಕ್ಕೆ ನೀರು ಹಾಕ್ಬೇಕು ಪುಟ್ಟ. ನಿನ್ನ ಗಿಡಕ್ಕೆ ನೀರು ಹಾಕವ. ಇದೆಲ್ಲ ಒಣಗೋಯ್ತು ನೋಡು. ಇದು ಒಣಗೋಯ್ತು ನೋಡು, ಮುಟ್ಟು ನೋಡು. ಯಾವುದು ಒಣಗಾಯ್ತು? ಒಣಗಿಲ್ಲ, ಅದಿರೋದೇ ಹಂಗೆ. ಅದಿರೋದೇ ಹಂಗೆ ಪುಟ್ಟ. ಯಾರಂದ್ರೆ ಒಣಗೈತೆ ಅಂತ. ಕಿತ್ಕೊಳ್ಳ ಬೇಡ, ಫ್ರಿಜ್ಜಲ್ಲಿ. ಸೀದಾ ಕುತ್ಕೋಬೇಕು ಫಸ್ಟ್. ಯಾವ ಥರಪ್ಪ? ಒಬ್ಬಳೇ ಅಲ್ಲ, ಸಾಕಷ್ಟಷ್ಟೇ ಹಾಕು. ಅಲ್ಲೂ ಹಾಕ್ಬೇಕು. ಹೂ ಇಸ್ಕೊಂಬೋಗಿ, ಪಪ್ಪನ ಹತ್ರ ಹೂ ಇಸ್ಕೊಂಬಂದು ಕೊಡು ಅವಳಿಗೆ. ಕೈ ಅಲ್ಲಾಡಿಸ್ಬಾರ್ದು ರಂಗೋಲಿ ಹಾಕೋವಾಗ. ನೋಡು, ಸೊಟ್ಟಾಗಿ ಒಂದೇ ಲೈನಲ್ಲೇ ಬರಬೇಕು. ಹಿಂಗೆ ಸ್ಪೀಡಾಗಿ ಹಾಕಿ ಎಳೆದು ಬಿಡಬೇಕು. ಹೌದಾ? ಇದಂತೂ ಅದಕ್ಕಿಂತ ಸೊಟ್ಟಾದಿಲ್ಲ. ಕೆಳಗಡೆ ಕೆಳಗಿಡ್ಬಿಟ್ಟ. ಕೆಳಗಿಡ. ಅಲ್ಲಿ ತೊಟ್ಟು ತೆಗೆದಿಡ್ಬೇಕಂದ್ರೆ ನೀಟಾಗಿ ಕಾಣಿಸ್ತವೆ. ಟೀ ಪುಡಿ ಹಾಕೈತಲ್ಲ, ಅದಕ್ಕೆ ಏನಾರ ಬಂದಿರ್ಬೇಕು. ಅದೊಂದು ಇಡವ.
ನಾನು ಒಣಗಿರೋ ತುಳಸಿ ಎಲೆ ಹರಿಯವನ ಅದ್ರನ್ನ ಕೀಳಿ ಅವಳೆಲ್ಲ ಎಲ್ಲೋ ಕಲರ್ ಆಗ್ಯಾವಲ್ಲ ಅವನ ತೆಗೆದು ಅದಕ್ಕೆ ಹಾಕು. ಏನಾಗಲ್ಲ ಕಣ, ಇರುವೆ ಆದ್ರೆ ಅದಕ್ಕೇನು ಸಂಬಂಧ. ಇಟ್ಟು ಬಾ. ಹುಳ ಅಲ್ಲ, ಅದು ಇರುವೆ. ಆ ಮೊಸರು ಒಂದು ಕವರ್ ಹಾಕಿ ತಗೋಬೇಕು. ಇದು ಮೊಸರು ತಗೋ ಫ್ರಿಜ್ಜಿಗೆ ಇಡಿ. ಯಾರಿಗೆ ಯಾರಿಗೂ ಚೆನ್ನಾಗಿಲ್ಲ ಬಂದಿದೆ. ಒಂದು ಸಾಕಬೇಕು ಇದ್ರಾಗ ತೆಗಿವಂತ. ವಸಿಷ್ಠ ಕರ್ಬೇವು ಕೊತ್ತಂಬರಿ ಇದು ಇದು ತಂದು ಕೊಡ ಬಾಕ್ಸ್. ತಿನ್ನಕ್ಕೆ ತಿಂತೀನಿ. ಏನವ? ನಾ ಹೇಳಿದ್ದು ಕರ್ಬೇವು ಕೊತ್ತಂಬರಿದು ಅಂತ. ಅರ್ಧ ಕೆಜಿ ಬೆಲ್ಲ ಸ್ನೇಹ. ಎದಕ್ಕದ ಬೆಲ್ಲ? ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಪಾನ್ಕಕ್ಕೆ ಬೆಲ್ಲನೇ ಹಾಕ್ಬೇಕು. ಬೆಲ್ಲದ ಪಾನ್ಕ ಮಾಡಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಬೆಲ್ಲ. ಖಾರ ಆಗೈತನ? ಅದೆಷ್ಟು ಖಾರ ಅಂದ್ರೆ ಈಗ ಬ್ರಷ್ ಮಾಡಿರಲ್ಲ ಹಂಗೆ ಅನ್ಸುತ್ತೆ. ನಿಮಗೂ ಹಾಕ್ತೀನಿ. ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಕ್ಲೀನಾಗಿ ಪಪ್ಪನ ಕಡೆಯಿಂದ ಮಾಡಿಸ್ಕೊ ಕೈಲಿ, ಆಮೇಲೆ ಸ್ಪೂನಲ್ಲಿ ತಿನ್ನುವಂತೆ. ಸೆಂಟ್ರಲ್ ಸ್ಕೂಲ್ ಬೇಗ ಬರೀ ಬೇಗ ತಿನ್ನು. 9ಕ್ಕೆ ಬರೋಕ್ಕೆ ಹೇಳಿದ್ರ. ಇದು ಕ್ಲಿಪ್ ಪ್ಯಾಡ್ ತೊಗೊಂಡೋಕೆ ನೀನು ಗ್ರೀನ್ ಅವ್ನು ಇಲ್ಲೊಂದು ಇತ್ತಲ್ಲ ಅದೇ ಅದನ್ನ ಇಡು. ಮಿಕ್ಕಿ ಮಸ್ತ್ ಪೆನ್ಸಿಲ್ ಯಾವ್ದಿಟ್ಟು ಅವಂಗೆ ಅಷ್ಟು ಚಿಕ್ಕದ. ನಾನು ದೊಡ್ಡ ಒಂದು ಪೆನ್ಸಿಲ್ ಇಟ್ಟು ಬಿಡೋದ್ರಲ್ಲ. ಅಲ್ಲೊಂದು ಐತಿ ನಟರಾಜ ಮೇಲೆ ದೊಡ್ಡದ ಪೆನ್ಸಿಲ್ ತೋರಿಸು. ಅಲ್ಲಿ ಮೇಲಿರೋದು ದೊಡ್ಡದಾ? ತಮ್ಮ 2 ಅಲ್ಲ, ಒಂದು ಹೊಸದು ದೊಡ್ಡದೇ ಇಡಬೇಕಿತ್ತು ಅಂದೆ. ಹೊಸದೊಂದು ನೀ ತಿಂಡಿ ತಿನ್ನು ಹೋಗಿ ಫಸ್ಟ್. ಓಪನ್ ಮಾಡಿ ನೀಟಾಗಿ ಇದು ಪೌಚಿಗೆ ಹಾಕೋ. ಇದರೊಳಗೆ ಇಟ್ಕೊ. ಶಾರ್ಪ್ ಮಾಡಿದೆ ಪೆನ್ಸಿಲ್. ಇದಕ್ಕೊಳಗೆ ಹಾಕೋ ಪೆನ್ಸಿಲ್ಲು. ಮತ್ತು ಇದನ್ನು ತಗೋ ಸ್ಕೇಲ್. ಸ್ಕೇಲ್ ಸ್ಕೇಲ್ ಒಂದು ಇಟ್ಕೋ. ಅದು ಬೇಡ, ನನಗೆ ಬೇಕಲ್ಲ. ನಾನು ಶಾರ್ಪ್ನರು, ಎರೇಸರು, ಪೆನ್ಸಿಲ್, ಸ್ಕೇಲು ಇಟ್ಕೊಂಡ್ಯಾ? ಮತ್ತು ಕ್ಲಿಪ್ ಪ್ಯಾಡ್ ತೊಗೊಂಡು ಅಲ್ಲಿ ಕೆಳಗೈತೆ ನಾವು ಮಿಕ್ಕಿ ಮಸ್ತ್. ಅದನ್ನೇ ತೊಗೊಂಡು ಇಟ್ಕೊ. ವಾಟರ್ ಬಾಟ್ಲು ತುಂಬಿಸ್ಕೊ ನಿನ್ನಂದು. ಅದನ್ನೇ ಇಟ್ಕೊ. ಹೋಗು ದೇವಸ್ಥಾನಕ್ಕೆ. ಅದನ್ನೆಲ್ಲ ಇಟ್ಬಿಟ್ಟು ಹೋಗು.
ಫ್ರೆಂಡ್ಸ್, ನಾವೀಗ ಸ್ಕೂಲಿಗೆ ಕರ್ಕೊಂಡು ಹೋಗಿ ರೆಡಿಯಾಗಿದ್ದೀನಿ. ಗಾನವಿನ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಅವಳ ಸ್ಕೂಲಿಗೆ. ವಸಿಷ್ಠನ ನಾನು ಕರ್ಕೊಂಡು ಹೋಗ್ತೀನಿ. ಗಾನವಿದು ಸಂಜೆ 4 ಗಂಟೆವರೆಗೂ ಇದೆ ಸ್ಕೂಲು. ವಸಿಷ್ಠಂದು ಎಕ್ಸಾಮ್ ಬರೆಸಿ ವಾಪಸ್ ಕರ್ಕೊಂಬರ್ತೀನಿ. ನಮ್ಮ ವಸಿಷ್ಠನ ಸೇರಿಸ್ತಿರೋ ಸ್ಕೂಲಿಗೆ ನಮ್ಮ ಗಾನವಿನ್ನು ಸೇರಿಸಿದ್ದು ನಾವು ಮುಂಚೆ 6th ಅಲ್ಲೇ ಓದಿದ್ದು. ಅವಳಿಗೆ ಅವಾಗ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರ್ಸಿಲ್ಲ ಅಂತಲೇ ಅನಿಸುತ್ತೆ, ನನಗೂ ನೆನಪಿಲ್ಲ. ಬರ್ಸಿಲ್ಲ ಅವಳಿಗೆ, ಡೈರೆಕ್ಟ್ ಅಡ್ಮಿಷನೇ ಮಾಡಿಸಿದ್ದು. ಅದೇನೋ ಈ ಸಲ ಹಿಂಗೆ ಮೋಸ್ಟ್ಲಿ ಮಾಡಿಸಿರ್ಬೋದು. ಇವನಿಗೂ ಗಾನವಿಗೂ 9 ಇಯರ್ಸ್ ಗ್ಯಾಪ್ ಆಯ್ತಲ್ಲ, ಅಷ್ಟರಲ್ಲಿ ಏನೇನು ಚೇಂಜಸ್ ಆಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮಗೆ ಹೋಗಿ ಇವಾಗ ಎಕ್ಸಾಮ್ ಬರ್ಸ್ಕೊಂಡು ಬರ್ತೀನಿ. ನಮ್ಮ ವಸಿಷ್ಠ ದೇವಸ್ಥಾನಕ್ಕೆ ಹೋಗಿದ್ದಾನೆ, ಎಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅವರಪ್ಪ ಕರ್ಕೊಂಡು ಹೋಗಿದ್ದಾರೆ. ಟೈಮ್ ಬಂದು 9:10 ಆಯಿತು. 9 ಗಂಟೆಗೆ ಬರೋಕ್ಕೆ ಹೇಳಿದ್ರು. 9:10 ಆಗಿದೆ ಟೈಮು. ಯಾರು ಫೋನ್ ಮಾಡಿದ್ರಿ? ಹೋಗ್ಯಾರ ಅಂತ ಹೇಳಿ ನಾನು ಕಿಲಿ ಅವರಿಬ್ಬರು ಅದರಲ್ಲಿ ಹೋಗ್ಲಿ, ನಾವಿಬ್ಬರು ನಮ್ಮದ್ರಲ್ಲೇ. ಕ್ಲಿಪ್ ಪ್ಯಾಡ್ ಇಲ್ಲ ಇಲ್ಲೊಳಗೆ ಏನೂ ಇಲ್ಲ. ಫ್ರೆಂಡ್ಸ್, ನಾನಿವಾಗ ವಸಿಷ್ಠನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ. ಒಬ್ಬೊಬ್ಬರು ಪೇರೆಂಟ್ಸ್ಗೆ ಒಂದೊಂದು ಟೈಮಿಂಗ್ಸ್ ಹೇಳಿದರು. ಕೆಲವೊಬ್ರಿಗೆ 9, 10, 11 ಹಿಂಗೆ ಹೇಳಿದರು. ನಮಗೆ 9 ಗಂಟೆಗೆ ಹೇಳಿದರು. ಹಾಗಾಗಿ ನಾವು ಬೇಗನೆ ಹೋಗಿದ್ವಿ. ಇವಾಗ ನಾನು ವಸಿಷ್ಠನ ಕರ್ಕೊಂಡು ಸ್ಕೂಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೀವಿ. ನಾವು ಹೋಗಿದ್ದು 9 ಗಂಟೆಗೆ. ಬಟ್ ಅಲ್ಲೆಲ್ಲ ಪೇರೆಂಟ್ಸ್ ಬಂದು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಬೇಕು ಅಂದರೆ 11 ಗಂಟೆ ಆಗೋಯ್ತು. ಎಲ್ಲ ಮಕ್ಕಳು ಸೇರಿದ ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಸ್ಕೊಂಡ್ರು. ಮತ್ತು ನಮ್ಮ ವಸಿಷ್ಠ ಚೆನ್ನಾಗಿ ತೆಗೆದಿದ್ದಾನೆ ಮಾರ್ಕ್ಸ್. 92.5% ಆಗಿದೆ. ಯಾಕಂದರೆ ಹೊಸ ಸ್ಕೂಲು, ಹೊಸ ಟೀಚರ್ಸು ಮತ್ತು ಎಲ್ಲ ಸಬ್ಜೆಕ್ಟು ಒಂದೇ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದರು. 80 ಮಾರ್ಕ್ಸಿಂದು ಚೆನ್ನಾಗಿ ಮಾಡಿದ್ದಾನೆ, ಪರವಾಗಿಲ್ಲ. ಮತ್ತು ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೂಡ ಪಾಸ್ ಆಗಿ ಅಡ್ಮಿಷನ್ಗೆ ಪರ್ಮಿಷನ್ ಸಿಕ್ಕಿದೆ. ಅಡ್ಮಿಷನ್ ಮಾಡಿಸಿಲ್ಲ, ಬಟ್ ಎಕ್ಸಾಮ್ ಎಲ್ಲ ಮುಗಿಸಿ ಕರ್ಕೊಂಡು ಬಂದ್ವಿ. ಎಲ್ಲಿ ಭಯ ಪಡ್ತಾನೋ, ಎಲ್ಲಿ ಕ್ವಶನ್ಸ್ ಅರ್ಥ ಆಗಲ್ವೋ ಅಂತ ನಮಗೆ ಭಯ ಆಗಿತ್ತು. ಪರವಾಗಿಲ್ಲ, ಚೆನ್ನಾಗಿ ಮಾಡಿ 92.5% ಆಗಿದೆ. ಬಿಸಿಲು ಹ್ಞೂ ಆಯ್ತು ನೋಡಿ. ಆ ಸಬ್ಜೆಕ್ಟು ಸೇರಿಸಿ 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ರೆಡಿ ಮಾಡಿದ್ರು. ಅದರಲ್ಲೆಲ್ಲ ಚೆನ್ನಾಗಿ ಮಾಡಾನೆ. ಓರಲಲ್ಲಿ ಅಂದರೆ GKಲಿ ಸ್ವಲ್ಪ ರಾಂಗ್ ಮಾಡಿದ್ದಾನೆ. ಅದರಲ್ಲಿ ಸ್ವಲ್ಪ ಟೇಬಲ್ಸ್ 1 2 3 ಇಂದ ಹೇಳ್ತಾರೆ. GKಲಿ ಸ್ವಲ್ಪ ರಾಂಗ್ ಮಾಡಿದ್ದಾನೆ. ಅಂದರೆ ಪ್ರೆಸಿಡೆಂಟು ಮತ್ತು ಪ್ರೈಮ್ ಮಿನಿಸ್ಟರು ಇದು ಹೇಳಕ್ಕೆ ಬಂದಿಲ್ಲ ಅವನಿಗೆ, ಅದನ್ನು ರಾಂಗ್ ಮಾಡಿದ್ದಾನೆ. ಎಕ್ಸಾಮ್ ಬರೆಸಿ ಕೊಟ್ಟಾದಮೇಲೆ ಹೆಡ್ ಮೇಡಮ್ ಒಂದ್ಸಲ ಇಂಟರ್ವ್ಯೂ ಥರ ಮಾಡ್ಕೋತಾರೆ. ಅಂದರೆ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಮತ್ತು ಸೀನಿಯರ್ ಟೀಚರ್ಸ್ ಇರ್ತಾರಲ್ಲ, ಅವ್ರು ಕೇಳ್ತಾರೆ. ಫಸ್ಟು ಸೀನಿಯರ್ ಟೀಚರ್ಸ್ ಕೇಳಿ ಆಫೀಸ್ ರೂಮಲ್ಲಿ ಹೆಡ್ ಮೇಡಮ್ ಹತ್ರ ಕಳಿಸ್ತಾರೆ. ಹೆಡ್ ಮೇಡಮ್ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ. ಅದೆಲ್ಲ ಆದಮೇಲೆ ಅಡ್ಮಿಷನ್, ಈ ಮಗುದು ಅಡ್ಮಿಷನ್ ಮಾಡ್ಕೋಬೇಕು ಬೇಡವಾ ಅಂತ ಆನ್ಸರ್ ಶೀಟ್ ಮೇಲೆ ಬರೆದು ಕಳಿಸ್ತಾರೆ. ನಾವು ಮತ್ತೆ ಅದನ್ನು ಆಫೀಸ್ ರೂಮ್ಗೆ ಹೋಗಿ ತೊಗೊಂಡು ಕೊಟ್ಟು ಅಡ್ಮಿಷನ್ ಮಾಡಿಸ್ಕೋತೀವಿ ಅಂತ ಹೇಳ್ತಾರೆ. ಅಡ್ಮಿಷನ್ ನಾವು 15ನೇ ತಾರೀಕಿನ ಮೇಲೆ ಮಾಡಿಸ್ತೀವಿ ಫ್ರೆಂಡ್ಸ್. ಅಷ್ಟೆಲ್ಲ ಕೇಳಿ ನನಗೆ ಫೀಲ್ ಆಗ್ತೈತೆ. ಹೋದ ತಕ್ಷಣ ನಾನು 9 ಗಂಟೆಗೆ ಹೋಗಿದ್ದೀನಿ. ಒಂದೊಂದು ಪೇರೆಂಟ್ಸಿಗೆ ಒಂದೊಂದು ಟೈಮಿಂಗ್ಸ್ ಹೇಳಿದ್ದಾರೆ. ಅವ್ರು ನಮಗೆ ಬರೋಕ್ಕೆ ಹೇಳಿದ್ದು 9 ಗಂಟೆ. ಆಫೀಸೇ ಓಪನ್ ಆಗಿರಲಿಲ್ಲ ನಾನು ಹೋದಾಗಂತೂ. ಆಮೇಲೆ ಕೆಲವೊಬ್ರಿಗೆ 9, ಒಬ್ರಿಗೆ 10, 10:30, 11 ಇಷ್ಟು ಹಿಂಗೆ ಟೈಮಿಂಗ್ಸ್ ಹೇಳೋರೆ. ಎಲ್ಲರೂ ಲೇಟಾಗಿ ಬಂದಿದ್ದಾರೆ. ಬರ್ತಾ ಆಮೇಲೆ 1 ಗಂಟೆವರೆಗೂ ಬಂದಿದ್ದಾರೆ. ನಾನು ಹೋದ್ಮೇಲೆ ಅಲ್ಲಿ ಕೂರಿಸಿದ್ರು. ನನಗೆ ಭಯ ಆಗ್ತೈತೆ. ಇವನು ಹೊಸ ಸ್ಕೂಲು, ಹೊಸ ಟೀಚರ್ಸು, ಹೊಸ ಜಾಗ, ಬರೋ ಆನ್ಸರ್ನು ಅಥವಾ ಗೊತ್ತಿರೋ ಆನ್ಸರ್ನು ಮರ್ತು ಬಂದುಬಿಟ್ರೆ, ಏನಾದರೂ ತಪ್ಪು ಹೇಳಿಬಿಟ್ರೆ ಏನು ಮಾಡೋದು? ನನಗೆ ಒಂಥರ ಬೆವರು ಬರಾಕತ್ತೈತಿ. ಹೊಟ್ಟೆನೂ ಸ್ಟಾರ್ಟ್ ಆದಂಗೆ ಆಗ್ತೈತೆ ನನಗೇನೆ. ನನ್ನ ಲೈಫಲ್ಲಿ ನಾ ಎಕ್ಸಾಮ್ ಬರೆಯೋವಾಗಲೇ ಆಗಿರಲಿಲ್ಲ. ಇವ್ನು ಕರ್ಕೊಂಡು ಹೋದಾಗ ಹಂಗೆ ಆಗ್ತಿತ್ತು. ಕೇಳಿದೆ ನಾನು, ಚಿನ್ನ ಎಕ್ಸಾಮು ಚೆನ್ನಾಗಿ ಬರೀ, ಹೆದರ್ಕೋಬೇಡ, ಥಿಂಕ್ ಮಾಡು, ನಿಂಗೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಬರೀ. ನಾನು ಯಾಕೆ ಹೆದರ್ಕೊಳ್ಳಿ? ನನಗೆ ಯಾಕೆ ಭಯ? ನಂಗೆ ಬರುತ್ತೆ, ನಾನು ಬರಿತೀನಿ. ಇವ್ನಿಗೆ ಇಷ್ಟು ಆರಾಮಾಗಿ ಹೇಳ್ದ. ನಂಗೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು. ಸೈನ್ ಹಾಕಿಸ್ಕೊಳಕ್ಕೆ ಲೇಟ್ ಮಾಡಿದ್ರಾ? ಅಲ್ಲೇ ಕೂರಿಸ್ಕೊಂಡಿದ್ರ ನಿನ್ನ ಬರೋದಾದ್ಮೇಲೆ? ಹಾಗೆ
ಅವಾಗಲೇ ಬರೆದು ಟೀಚರ್ಸು ಅವ್ರ ಮುಂದೆನೇ ಕರೆಕ್ಷನ್ ಮಾಡಿ ಆನ್ಸರ್ ಶೀಟ್ನ ಅವ್ರ ಕೈಲೇ ಕೊಟ್ಟು ಆಚೆ ಕಳಿಸಿದ್ದಾರೆ ಫ್ರೆಂಡ್ಸ್. ಹಂಗಾಗಿ ಲೇಟ್ ಆಗಿದೆ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಅಡ್ಮಿಷನ್ ಮಾಡಿಸೋದು ಒಂದೇ ಬಾಕಿ. ಅಡ್ಮಿಷನ್ಗೆ ಫೀಸು ಈಗ ನಾವು ಒಂದು 52.5 ಫೀಸು, ಅಲ್ಲಿ ಒಂದು 15,000 ಎಕ್ಸ್ಟ್ರಾ ಬುಕ್ಸು, ಯೂನಿಫಾರ್ಮು, ನೋಟ್ಸು ಇದೆಲ್ಲ. ಅದು ಬಿಟ್ಟರೆ ಇನ್ನು ನಾವು ಆಟೋ ಚಾರ್ಜು ಅಥವಾ ಬಸ್ ಚಾರ್ಜು ಅಥವಾ ನಾವೇ ಬಿಟ್ಟು ಬಂದರೆ ಪೆಟ್ರೋಲ್ ಚಾರ್ಜು ಇದಂತೂ ಮಾಮೂಲಿ. ಈಗ ಒಂದು 70,000 ಅಂತೂ ಬೇಕೇ ಬೇಕು. ಇವಾಗ ನಮ್ಮ ಸಿಸ್ಟಮ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಷ್ಟು ಫೀಸ್ ಬೇಕಾಗುತ್ತೆ. ಇಬ್ಬರದು ಸೇರಿ ನಮಗೆ 1 ಲಕ್ಷದ ಮೇಲೆ ಬೇಕಾಗುತ್ತೆ ಫೀಸು. ಅದೆಲ್ಲ ಸ್ಕೂಲಿಂದ ಟೋಟಲ್ ಆಗಿ ಬೇಕು ಅಷ್ಟು. ಮಾತಾಡ್ಕೊಂಡು ನಿಂತರೆ ಟೈಮ್ ಆಗುತ್ತೆ. ಅಡುಗೆ ಮಾಡಿಲ್ಲ ನಾನು, ಟೈಮ್ 2 ಗಂಟೆ ಆಯ್ತು ಇವಾಗ. ಅಡುಗೆ ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ವಲ್ಲ, ಈಗ ಮತ್ತೆ ಅನ್ನನೇ ಮಾಡೋದಾಯಿತು. ಬೇಗ ಬಂದಿದ್ದರೆ ಚಪಾತಿ ಮಾಡ್ಬೋದಾಗಿತ್ತು. ಈಗಾಗಲೇ ಟೈಮ್ 2:30 ಆಗ್ತಾ ಬಂತು ಫ್ರೆಂಡ್ಸ್. ಈಗ ಊಟ ಮಾಡಿ ಮತ್ತೆ ವಸಿಷ್ಠನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು. ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದ ತಕ್ಷಣ ಮತ್ತೆ ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು. ಬರೀ ಹಿಂಗೆ ಓಡಾಡೋದಾಗೈತಿ, ಬರೀ ಆಚೆ ಕಡೆ ಓಡಾಡೋದಾಗೈತಿ. ಚಿನ್ನಿ, ಫ್ರೂಟ್ ಕಟ್ ಮಾಡಂತಮ್ಮ ಇಲ್ಲದು ಜ್ಯೂಸ್ ಮಾಡೋಕ್ಕೆ. ಮೊಸರನ್ನ ಮಾಡಾಗಿದ್ರೆ ಬೆಳಗ್ಗೆ ಅನ್ನ ಮಾಡಿಟ್ಟೋಗಿದ್ರೆ ಚೆನ್ನಾಗಿರ್ತಿತ್ತು. ನಮ್ಗೆ ಆ ಕಟಲ್ ಜಾಫ್ರೂಟ್ ಬಿಟ್ಟಿತ್ತಲ್ಲ, ಅದನ್ನ ಕಿತ್ಕೊಂಡು ಬರ್ಬೇಕಿತ್ತು. ಅಲ್ಲಿ ಪಪ್ಪಾಯ ಒಂದೈತೆ ನೋಡಿ, ತಾಂಬ ಅದನ್ನ ಕಟ್ ಮಾಡ್ತೀನಿ. ಅದು ಜ್ಯೂಸ್ ಮಾಡ್ಬಾರ್ದು, ಹಂಗೆ ತಿನ್ಬೇಕು. ಫುಲ್ ಹಣ್ಣಾಗೈತೆ ಅದು. ಪಪ್ಪಾಯ ಫುಲ್ ಹಣ್ಣಾಗೈತಿ ಇದು. ಬೇಸಿಗೆ ಕಾಲದಲ್ಲಿ ಊಟಕ್ಕಿಂತ ಈ ತರ ಹಣ್ಣು ಜ್ಯೂಸು ಇಂಥದೇ ಜಾಸ್ತಿ. ಇದು ಮಾಡ್ತೀನಲ್ಲ ಪುಟ, ಅದು ಯಾಕೆ ಸ್ವಿಮ್ಮಿಂಗ್ ಕ್ಲಾಸ್ ಇವತ್ತೈತಲ್ಲ, ಮಾಡಲಿಲ್ಲ ಅಂದ್ರೆ ಐತಲ್ಲ. ನಾವು ಮಾತಾಡ್ಸೋದೆಲ್ಲ ಎಲ್ಲದೂ ಕಲಿಬೇಕು, ಶಾರ್ಪ್ ಆಗಬೇಕು, ಫಾಸ್ಟ್ ಆಗಬೇಕು. ಅವನೇನು ತಗೋಬೇಡ ಪುಟ್ಟ, ಸ್ಕೂಲಿನ ಇದೊಂದು ಸ್ವಲ್ಪ ಜ್ಯೂಸ್ ಮಾಡಿ ಒಂದು 10 ನಿಮಿಷ ಫ್ರಿಜ್ಜಿಗೆ ಇಡಬೇಕು ಫ್ರೆಂಡ್ಸ್. ಊಟ ಆಗೋವರೆಗೂ ಫ್ರಿಜ್ಜಿಗೆ ಇಟ್ಟು ಆಮೇಲೆ ಕುಡಿದ್ರೆ ಸಖತ್ತಾಗಿರುತ್ತೆ. ಹಾಲಿನ ಚಂದ ತಾಡ್ಕೊಡ್ತೀನಿ ಸರ್. ಸ್ವಲ್ಪ ತೆಗಿಬೇಕಿತ್ತು. ಚಿನ್ನ ನಿಂದ್ರಾಗ ಊಟ ಮಾಡ್ತಾನ. ಇದು ನಂಗೆ ಭಾಳ ಕಿಟ್ಟಿ ಇದನ್ನ ಪಪ್ಪಾಯ ತಿಂದು ಜ್ಯೂಸ್ ಅಷ್ಟು ಕುಡಿತೀನಿ ಸಾಕು ನಂಗೆ. ಆಮೇಲೆ ದ್ರಾಕ್ಷಿ 1-2 ದ್ರಾಕ್ಷಿ ಹಾಕಿದ. ಊಟ ಮಾಡಲ್ವಾ ಅವನು? ಈಗ ಟೊಮ್ಯಾಟೊ ರೈಸ್ ಇತ್ತಲ್ಲ, ಜ್ಯೂಸ್ ಒಂದೈತಲ್ಲ, ಈಗ ಜ್ಯೂಸ್ ಕುಡಿಬೇಕು, ಇದೆಲ್ಲ ತಿನ್ಬೇಕಾ?
ಹಿಡ್ಕೊಂಡು ಒಂದು ಸ್ಪೂನ್ ತರ್ತೀನಿ ಕೈ ಆಡಿಸೋಕ್ಕೆ. ಚಲ್ಗಿಲಿರಿ. ತಣ್ಣಗಾಗೈತಲ್ಲ, ಒಂದು ಹಿಡೀರಿ, ನಿಮ್ಮದು ಹಿಡೀರಿ. ಚಿನ್ನ ಹಿಡಿ ಜ್ಯೂಸ. ತಣ್ಣಗೈತಾ? ಚೆನ್ನಾಗೈತೆ. ಸಕ್ಕರೆ ಕಮ್ಮಿ ಐತನ? ಹೆಂಗಾಗಿದೆ ಸರ್? ಕರೆಕ್ಟಾಗಿದೆಯಾ ಸರ್? ಕರೆಕ್ಟಾಗಿಲ್ವಾ ಸರ್? ಊರಿಗೆ ಹೋಗಲ್ಲ ಕಣೋ. ಇದ್ರ ಫೋಟೋ ರೀ, ಒಂದು ಚಿಗ್ರಲ್ಲಿ ತೆಗ್ಸಿರೋದು. ನಾನು ಇದು ಗ್ರ್ಯಾಜುಯೇಷನ್ ಡೇ ಫೋಟೋ. ಸಂಡೇ ಹೋಗೋಣ. ವಸಿಷ್ಠ, ವಸಿಷ್ಠ ಬಂಗಾರಿ ಎದ್ದೇಳು, ಟೈಮ್ ಆಯ್ತು. ಸ್ವಿಮ್ಮಿಂಗ್ ಸರ್ ಫೋನ್ ಮಾಡ್ಯಾರ ಎದ್ದೇಳು ಬೇಗ, ಕರ್ಕೊಂಬರ್ಬೇಕಂತೆ, ಲೇಟ್ ಆಗಿದೆ. ಎದ್ದೇಳು ಬೇಗ. ಪ್ಯಾಂಟ್ ಕಳಿ, ಟೀ ಶರ್ಟ್ ಅಷ್ಟೇ ಕಳಿ, ಪ್ಯಾಂಟಲ್ಲೂ ಇನ್ನು ಕಳಿವಂತೆ. ಬೇಗ ತೊಯ್ದು ಹಾಕೋ ಬೇಗ. ಸರ್ ಫೋನ್ ಮಾಡಿದ್ರೆ ಯಾಕೆ ಬಂದಿಲ್ಲ ವಸಿಷ್ಠ ಅಂತ ನೋಡಲ್ಲಿ 4 o'clock ಆಯ್ತಾ. ಬೇಗ ಮಲಗಿಬಿಟ್ಟಿದ್ದಾನೆ ಫ್ರೆಂಡ್ಸ್. ಅವನು ಊಟ ಮಾಡಿ ಬಂದ ತಕ್ಷಣ ನಾನು ಮಲಗಿಬಿಟ್ಟಿದ್ದೆ, ನಿದ್ದೆ ಬಂದುಬಿಟ್ಟೈತೆ. ನನ್ನ ಮುಖ ನೋಡ್ರಿ ಹೆಂಗೈತೆ. ಬಿಸಿಲಿಗೆ ಬಂದಿದ್ದೀನಿ, ಇಲ್ಲಿಗೆ ಮತ್ತೆ ಬಿಸಿಲಲ್ಲಿ ಹೋಗ್ಬೇಕು. ನಾನಂತೂ ದಿನ ಬಿಸಿಲಲ್ಲಿ ತಿರುಗಿ ಮುಖ ಅನ್ನೋದು ಕರ್ರಗಾಗಿ ಹೋಗ್ತಾಯಿತ್ತಂತೆ. ಕೆಂಪು ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಮುಖ ಶೆಕೆಗೆ ಮನೆ ಒಳಗಡೆ ಹಿಂಗೆ ಬೆವರು ಒರೆಸ್ಕೊಂಡ್ರೆ ರೆಡ್ ಆಗಿಬಿಡುತ್ತೆ ಮುಖನಂದು. ಬಿಸಿಲಿಗೆ ಹೋದರೆ ಇಲ್ಲೆಲ್ಲ ಟ್ಯಾನ್ ಆಗುತ್ತೆ. ಇನ್ನು ಮೊದಲೇ ನನ್ನ ಮುಖ ಬಂಗಿತ್ತು, ಈಗೆಲ್ಲ ಹೋಗೈತೆ. ಇವಾಗ ಇವನ್ನ ಕರ್ಕೊಂಡು ಹೋಗಬೇಕು. ಮತ್ತೆ ಮಲಗ್ದಲ್ಲ, ಎದ್ದೇಳು ಬೇಗ, ಟೈಮ್ ಆಗಿದೆ. ಹಾಕೋ ಬ್ಯಾಗ್, ಹಾಕೋ ಕೆಳಗಿಳಿ. ಹಾಂ ಇಟ್ಕೊಂಡಿದ್ದೀನಿ. ಇದು ಹಾಕೋ ಬ್ಯಾಗ್. ಬಾಟಲ್ ಹಂಗೆ ಸಪ್ರೇಟ್ ಇಟ್ಕೊತೀನಿ, ಬ್ಯಾಗ್ ನೀ ಹಾಕ್ಕೊಂಬಿಡೆ. ಇಲ್ಲಿ ಬಾಲಿ ಬಾಟಲ್ ನಾನು ಹಾಗೆ ಕೈಲೇ ಇಟ್ಕೊತೀನಿ, ನೀ ಬ್ಯಾಗ್ ಒಂದು ಹಾಕೋ ಸಾಕ. ಸರಿ ನಾನು ಬರ್ತೀನಿ ಫ್ರೆಂಡ್ಸ್. ಆಚೆ ಕಡೆ ಬಿಸಿಲು ಅಂತೂ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲೈತೆ. ಮತ್ತು ನಾನಿವಾಗ ಡೈಲಿ ಗಾಳೀಲಿ ಓಡಾಡ್ತಿರೋದ್ರಿಂದ ಲೆಫ್ಟ್ ಸೈಡ್ ಕಣ್ಣು ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದೆ. ಅಂದರೆ ಇದು ಆಗಿದೆ, ಇನ್ನೂ ರೆಡ್ ಥರ ಆಗಿಬಿಟ್ಟೈತೆ ಜಾಸ್ತಿ ಗಾಳೀಲಿ ಓಡಾಡ್ತಿರೋದ್ರಿಂದ. ಹಾಗಾಗಿ ನಾನೀಗ ಕನ್ನಡಕನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ಗಾಳಿಗೆ ಮತ್ತು ಬಿಸಿಲು ಎರಡು ಜೋರಾಗಿ ಕಣ್ಣಿಗೆ ಹೊಡೆಯೋದ್ರಿಂದ ಕಣ್ಣು ಇದು ಆಗುತ್ತೆ. ಸರಿ, ಈಗ ಜಾಸ್ತಿ ಗಾಳೀಲಿ ಓಡಾಡ್ತಿರೋದ್ರಿಂದ ಕಣ್ಣು ಸ್ವಲ್ಪ ಗಾಳಿಗೆ, ಡಸ್ಟಿಗೆ ಮತ್ತು ಬಿಸಿಲಿಗೆ ಉರಿ ಬಂದಂಗೆ ಆಗುತ್ತೆ ಲೆಫ್ಟ್ ಸೈಡ್ ಕಣ್ಣು. ಹಾಗಾಗಿ ಕನ್ನಡಕ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ವಸಿಷ್ಠ ನಿಲ್ತಾನೆ ಇಲ್ಲ, ಓಡ್ತಾನೆ. ಟೈಮಾಗೆ ತಂದಿದ್ದಕ್ಕೆ ನೋಡಿ. ಅಲ್ಲಿ ಕುತ್ಕೊಂಡಿಲ್ಲಿ ಮಧ್ಯಾಹ್ನ ವಸಿಷ್ಠನ ಫೋರ್ಸ್ಫುಲಿ ಆಗಿ ನಾನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋದೆ. ಯಾಕಂದರೆ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು. ನಾನೇ ಎಬ್ಸಿ ಒತ್ತಾಯ ಮಾಡಿ ಕರ್ಕೊಂಡು ಬಂದೆ. ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಎಲ್ಲ ಕಲಿತಿದ್ದಾನೆ. ಪೂರ್ತಿಯಾಗಿ ಭಯ ಎಲ್ಲ ಹೊರಟೋಗಿದೆ ಇವಾಗ ನೀರಂದರೆ. ಆದರೂ ಇವಾಗ ಡೈಲಿ ನೀರಲ್ಲಿ 1 hour ನೆನೀತಾನಲ್ಲ, ಅವನಿಗೆ ಒಂದು 3 days ಆಯಿತು ಇವಾಗ ಬಿಟ್ಟು ಜ್ವರ ಕೂಡ ಬರ್ತಾಯಿದೆ. ಹಾಗೆ ಸಿರಪ್ ಅದೆಲ್ಲ ಹಾಕಿ ಮತ್ತೆ ಕ್ಲಾಸ್ ಮಿಸ್ ಮಾಡಿದ್ರೆ ಅಥವಾ ಗ್ಯಾಪ್ ಆದರೆ ಇಂಟ್ರೆಸ್ಟ್ ಹೊರಟೋಗುತ್ತೆ, ಕಲ್ತಿದ್ದು ಮರ್ತೋಗ್ಬಿಡ್ತಾನೆ ಅಂಥೇಳಿ ನಾವು ಅದರಲ್ಲೇ ಸಿರಪ್ಪು ಅದನ್ನು ಹಾಕಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ 1 hour ಕ್ಲಾಸ್ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಾವು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.